ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೈಸ್. ನಾನು ಮೋಸ ಹೋದಂಗೆ ದಯವಿಟ್ಟು ಯಾರು ಹೋಗ್ಬೇಡಿ. ಇಲ್ಲಿ ಮೋಸ ಅಂತ ಹೇಳೋಕ್ಕಾಗಲ್ಲ, ನಮಗೆ ನಾವೇ ಮೋಸ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಇದನ್ನ ಏನು ಕಾದರೂ ತೊಗೊಂಡು ಬಂದ್ವು ಅನ್ನಿಸ್ತು, ಅಷ್ಟು ಬೇಜಾರಾಯಿತು. ಇದಕ್ಕೆ ಈ ಬಟ್ಟೆಗೆ ಎಷ್ಟು 600 ರೂಪಾಯಿ. ಈ ಬಟ್ಟೆಗೆ 600 ರೂಪಾಯಿ. ಸಿಕ್ಕಾಪಟ್ಟೆ ಬೇಜಾರು. ಏನು ಕಾದರೂ ತೊಗೊಂಡು ಬಂದ್ವಪ್ಪ ಅನಿಸ್ತು. ಒಳ್ಳೆ ಹಳೇ ಬಟ್ಟೆ, ನೆಲ ಒರೆಸೋ ಬಟ್ಟೆ ಇದ್ದಂಗಿದೆ ನೋಡಿ. ನೆಲ ಒರೆಸೋ ಬಟ್ಟೆ ಬೇಕು ಬೇಡ ಅದೇ ಥರ ಇದೆ ಸೇಮು. ನನಗೆ ಅಲ್ಲಿ ಫುಲ್ಲು ಲೈಟ್ಸ್ ಇರುತ್ತಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ಬಿಡ್ತು ನನಗಲ್ಲಿ. ಒಂಥರ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತ ಎತ್ಕೊಂಡೆ. ನಾನು ಆ್ಯಕ್ಚುಲಿ ಈ ಡಿಸೈನ್ ನೋಡಿದ್ದು ಈ ಥರ, ಇದು ಕವಡೆ ಥರ ಇದೆಯಲ್ಲ, ಇದನ್ನು ನೋಡಿ ಇಷ್ಟಪಟ್ಟೆ. ಇದು ಮುಂದೆಗಡೆ ಈ ಥರ ಕವಡೆ ಥರ ಇತ್ತು, ಇದನ್ನು ನೋಡಿ ಇಷ್ಟಪಟ್ಟೆ. ಅದೇ ರೀತಿ ಸ್ಲೀವ್ ಈ ಥರ ಇತ್ತು, ಇದು ಇಷ್ಟ ಆಯಿತು ಅಂತ ಎತ್ಕೊಂಡು, ಇವೆಲ್ಲ ಎರಡು ಇಷ್ಟ ಆಯಿತು ಅಂತ. ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತು ಬಟ್ಟೆ ಎಲ್ಲ. ಅಲ್ಲಿ ಎಕ್ಸ್ಚೇಂಜ್ ಬೇರೆ ಇಲ್ಲ. ಒಂದು ಸಲ ತೊಗೊಂಡು ಬಂದ್ರೆ ನಾನು ಏನು ಮಾಡಿದೆ ಅಂದರೆ, ನಾವು ಆ್ಯಕ್ಚುಲಿ ಬಟ್ಟೆ ತರಕ್ಕೆ ಹೋಗಿದ್ದು, ನನ್ನ ಮಗಂಗೆ ಅಂತ ತರಕ್ಕೆ ಹೋಗಿದ್ದು. ನನಗೆ ಲೆಗ್ಗಿನ್ಸು ಬೇಕಿತ್ತು, ಲೆಗ್ಗಿನ್ಸ್ 3 ತೊಗೊಂಡ್ವಿ. ತೊಗೊಂಡಾದ್ಮೇಲೆ ನಾನು ಎಲ್ ಸೈಜ್ ತೊಗೊಂಡೆ, ಸ್ವಲ್ಪ ದಪ್ಪ ಇದ್ದೀನಿ ಅಂದ್ಬಿಟ್ಟು. ಅಲ್ಲಿ ಮನೆಗೆ ಬಂದು ನೋಡಿದ್ರೆ ಕಾಲಿಗೆಲ್ಲ ಫುಲ್ ಲೂಸ್ ಆಗ್ತದೆ. ಲೆಗ್ಗಿನ್ಸ್ ಥರನೇ ಕಾಣಿಸ್ತಾ ಇಲ್ಲ, ಅದೊಳ್ಳೆ ಫುಲ್ ಲೂಸ್ ಆಲೇ ತುಂಬ ದಿವಸ ಹಾಕೊಂಡೆಲ್ಲ ಇಂಚ್ಕೊಬಿಟ್ಟಿದ್ದೇನೆ. ಆ ರೇಂಜಿಗೆ ಕಾಣ್ತಿದೆ ನನ್ನ ಕಾಲ್ಗದು. ಅಂದರೆ ಅಲ್ಲೂ ನದ್ದೆ ತಪ್ಪು, ಏಕೆಂದರೆ ಸ್ವಲ್ಪ ಎಮ್ ಸೈಜ್ಗಾರ ತೊಗೋಬೇಕಾಗಿತ್ತು. ಸೊ ಅಲ್ಲೂ ಹೇಳುವುದೇ. ಈ ರೇಂಜಿಗಿದೆ ಗೈಸ್ ಬಟ್ಟೆ. ನೋಡಿ ಗೈಸ್ ಹೆಂಗಿದೆ. ಇದು 600 ರೂಪಾಯಿ. ನೆಲ ಒರೆಸೋ ಬಟ್ಟೆನೇ ಎಷ್ಟೋ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಇದು ತೆಳ್ಳಗಿದೆ ಬಟ್ಟೆ. ಆ್ಯಕ್ಚುಲಿ ಬಟ್ಟೆ ಕೂಡ ತೆಳ್ಳಗಿದೆ. ಇದೊಂದ್ಸಲ ಒಗೆದ್ರೆ ಮೋಸ್ಟ್ಲಿ ಕಲರ್ ಹೋಗುತ್ತೆ ಅಂತ ನನಗೆ ಅನ್ನಿಸ್ತದೆ. ಯಾಕೋ ಒಳ್ಳೆ ಗಂಜಿ ಬಟ್ಟೆ ಏನೋ ಒಂಥರ ಇದೆ. ಮೋಸ್ಟ್ಲಿ ನನ್ನ ಪ್ರಕಾರ ಹೋಗ್ಬೋದು ಅನಿಸ್ತದೆ. ಇದಕ್ಕೆ 600 ರೂಪಾಯಿ ಕೊಟ್ಟಿದ್ದೀನಿ. ಅದಲ್ಲದೆ ಈ ಬಟ್ಟೆ ಹೆಂಗೆ ತೊಗೊಂಡು ಬಂದ್ವಿ ಅಂತ ಫಸ್ಟ್ ಹೇಳ್ತೀನಿ. ಇದು ನನಗೆ ಅಲ್ಲಿ ಇಷ್ಟ ಆಯಿತು. ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ಇಷ್ಟ ಆಗಲಿಲ್ಲ ಇದು. ನೆಲ ಒರೆಸೋ ಬಟ್ಟೆ ಇದ್ದಂಗೆ ಅದು ಅಲ್ಲೇ ಅವ್ರು ಅಲ್ಲೇ ಅಂದ್ರೂ ಚೆನ್ನಾಗಿರೋದು ತಗೊಳ್ಳೋ, ಇಷ್ಟೊಂದು ಡ್ರೆಸ್ ಇದೆ ಅಂತ ಎಲ್ಲ ಅಂದರು ನಮ್ಮ ಮನೆಯವರು. ನಾನೇ ಇಲ್ಲ ಡಿಸೈನ್ ಸ್ವಲ್ಪ ಚೆನ್ನಾಗಿದೆ, ಚೆನ್ನಾಗೂ ಕಾಣಿಸ್ತಿದೆ, ಲೈಟ್ ಬರ್ತದೆ ನಮ್ಗೆ ಕಾಣುತ್ತಲ್ಲ, ಚೆನ್ನಾಗಿದೆ ಅಂತ ಎತ್ಕೊಂಡು ಬಂದೆ. ನನ್ನ ಮನೆಯವ್ರು ಬೇಡ ಇದೆಲ್ಲ ತೊಗೊಳ್ಳೇ ಬೇಡ ಅಂತ ಅಂದ್ಬಿಟ್ರು. ಅದಕ್ಕೋಸ್ಕರ ನಾನು ಕೆಳಗಡೆ ಆಯ್ತು ನಂಗೆ ಏನು ಬಟ್ಟೆನೇ ಕೊಡಿಸ್ಬಿಡಿ ಅಂದ್ಬಿಟ್ಟು ನನ್ನ ಪಡೆಗೆ ನಾನು ಬಂದುಬಿಟ್ಟೆ. ಆಮೇಲೆ ಇನ್ನೊಂದು ಗ್ರೀನ್ ಕಲರ್ ಕೂಡ ಇಷ್ಟ ಆಗಿತ್ತು, ಅದು ತುಂಬ ಚೆನ್ನಾಗಿತ್ತು. ಅಲ್ಲಿ ಲೈಟ್ ಬೆಳಕಿಗೆ ಏನಾಯ್ತು, ನಮ್ಮ ಮನೆಯವ್ರು ಕೊಡ್ಸೋದು ಅಂದ್ಬಿಟ್ಟಲ್ಲ, ಬಂದುಬಿಟ್ಟೆ. ಆಮೇಲೆ ಮುಗಿಸ್ಕೊಂಡು ಹೊಂಟೋಗ್ಬಿಟ್ಲ ಅಂದ್ಬಿಟ್ಟು ನಮ್ಮ ಮನೆಯವರು ಹೋಗ್ಬಿಟ್ಟು ಎರಡನ್ನೂ ಕೆಳಗಡೆ ತೊಗೊಂಡ್ಬಿಟ್ರು. ಕೆಳಗಡೆ ಫ್ಲೋರ್ಗೆ ತೊಗೊಂಡು ಬಂದುಬಿಟ್ರು. ನಾಳೆ ಕೆಳಗಡೆ ಫ್ಲೋರ್ಗೆ ಬಂದುಬಿಟ್ಟಿದೆ. ಅವಾಗ ಅವ್ರು ಏನು ಮಾಡೋದು ಅಂತ, ನನಗೆ ಗ್ರೀನ್ ಅಂದರೆ ತುಂಬ ಅವರು ಸೈಜ್ ನೋಡಿಲ್ಲ, ತೊಗೊಂಡ್ಬಿಟ್ರೆ ಫುಲ್ಲು ದೊಡ್ಡ ಎಕ್ಸೆಲ್ ತೊಗೊಂಡ್ಬಿಟ್ರೆ. ಇನ್ನೇನು ದಾಳಿ ತೊಗೊಂಡ್ಬಿಟ್ಟದಂತ ಅದನ್ನಲ್ಲೇ ಇಟ್ಬಿಟ್ಟು ಇದನ್ನು ಆಯ್ಕೆ ಮಾಡ್ಕೊಂಡು, ಇನ್ನೇನು ಮತ್ತೆ ಮೇಲಕ್ಕೆ ಹೋಗಲ್ಲ, ನಾನು ಅಷ್ಟು ಸೋಂಬೇರಿ, ಮತ್ತೆ ಮೇಲಕ್ಕೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನೇ ಮಾಡ್ಕೊಂಡು ತೊಗೊಂಡು ಬಂದುಬಿಟ್ಟು ಮನೇಲಿ ನೈಟ್ ಕೂಡ ಓಕೆ ಅನ್ನಿಸ್ತು, ಚೆನ್ನಾಗಿ ಕಾಣಿಸ್ತು, ಪರವಾಗಿಲ್ಲ ಅನ್ನಿಸ್ತು. ಬಟ್ ಬೆಳಗ್ಗೆ ನೋಡಿದಾಗ ಯಾವ ರೇಂಜಿಗೆ ನನ್ನ ಮೇಲೆ ನನಗೇ ಬೇಜಾರಾಗೋಯ್ತು. ಆ ರೇಂಜಿಗಿದೆ ಈ ಬಟ್ಟೆ. ಮೊನ್ನೆ ಇದು ಮಿಂತ್ರಾದಲ್ಲಿ ತರಿಸಿದ್ದು 445 ಎಷ್ಟೋ ಇದು ಕೊಟ್ವಿ ಈ ಡ್ರೆಸ್ಗೆ. ನಿಜವಾಗ್ಲೂ ಗೈಸ್ ಇದೇ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ಇದೇ ನಾವೇನಾರು ಅಲ್ಲಿ ತಗೊಳ್ತೀವಿ ಅಂದರೆ 1000 ರೂಪಾಯಿ ಹೇಳ್ತಾರೆ ಗೈಸ್. ಬಟ್ಟೆ ಕೂಡ ತುಂಬ ಸಖತ್ತಾಗಿದೆ. ನಾನು ನಿಜವಾಗ್ಲೂ ಸ್ಲೀವ್ ಕೂಡ ಇಲ್ಲಿವರೆಗೂ ಇದೆ, ಈ ಥರ ಸ್ಲೀವ್ ಇದೆ, ಸಖತ್ತಾಗಿದೆ. ಇಲ್ಲಿವರೆಗೂ ಬರುತ್ತೆ. ಅದು ಏನು ಸಖತ್ತಾಗಿ ಕಾಣುತ್ತೆ ಗೊತ್ತಾ? ನಾನು ಊರಿಗೆ ಹೋಗ್ಬೇಕಾದ್ರೆ ಹಾಕೊಂಡು ತೋರಿಸ್ತೀನಿ. ನಿಜವಾಗ್ಲೂ ಸಖತ್ತಾಗಿದೆ. ಒಂಥರ ಬಟ್ಟೆ ಕೂಡ ಸ್ಮೂತಾಗಿ ಚೆನ್ನಾಗಿದೆ ಇದು. ಬಟ್ ಇದೇನೋ ನನಗೆ ಇಷ್ಟ ಆಗ್ತದೆ. ನೋಡೋಣ ಒಂದ್ಸಲ ಒಗೆದು ಊರಿಗೆ ಹಾಕ್ಕೊಂಡು ಹೋಗ್ತೀನಿ, ಒಗ್ಬಿಟ್ಟು ನೋಡ್ತೀನಿ ಆಮೇಲೆ ಹೆಂಗಾಗುತ್ತೆ, ಏನು ಕತೆ ಇದ್ರ ಕತೆ ಏನು ಅಂತ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತದೆ. ನಮ್ಮ ಅಮ್ಮನ ಮುಂದೆ ಏನಾರು ಇದು ಹಾಕೊಂಡ್ರೆ ಯಾವುದೇ ಇದು ಎಷ್ಟು ದಿನ ಏನು ಗೊತ್ತಾ, ಇದು ನಾಳೆ ಒಂದು ಮನೆ ತವ ಹಾಕೊಂಡು ಡೈಲಿ ಉಜ್ಜಿ ಡೈಲಿ ಯೂಸಸ್ ಥರ ಬಟ್ಟೆ ಕಾಣ್ತಿದೆ ಇದು. ಏನು ಮಾತಾಡ್ಬೇಕಂತ ನಂಗೆ ಮಾತೇ ಬರ್ತಾರೆ. ನೀವು ಆ್ಯಕ್ಚುಲಿ ಲೈಟ್ ಬೆಳಕಲ್ಲಿ ಈ ಥರ ಎಲ್ಲ ಮಾಡಬೇಡಿ. ಅಲ್ಲಷ್ಟು ಲೈಟ್ ಹಂಗೆ ಹಾಕ್ಬಿಟ್ಟಿರ್ತಾರೆ. ನಾನು ಅಲ್ಲ ಆ್ಯಕ್ಚುಲಿ ಹಳೆ ಬಟ್ಟೆ ಥರನೇ ಕಾಣಿಸ್ತು. ಬಟ್ ನನಗೆ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತು. ಬಟ್ ಇಲ್ಲಿ ನೋಡಿದ್ರೆ ಫುಲ್ಲು ಒಂಥರ ಡಲ್ ಹೊಡಿತಿದೆ. ನಮ್ಮ ಮನೆಯವ್ರು ಅಲ್ಲೇ ಬೈದರು. ಬಟ್ ನನ್ನ ಆಸೆನ ತೊಗೊಂಬಂದ್ಬಿಟ್ಟೆ. ಈಗ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ನಿಜವಾಗ್ಲೂ ಹೋಗಿತಾರೆ ಅಂತಲೂ ಗೊತ್ತು. ಬಟ್ ಹೇಳಕ್ಕೆ ಹೋಗಿಲ್ಲ. ಈಗ ಆಪ್ಷನ್ ಇಲ್ಲ. ಅದಿರಲಿ. ಮತ್ತು ಇಲ್ಲಿ ನೋಡಿ ಡ್ಯಾಮೇಜ್, ಇಲ್ಲಿ ನೋಡಿ ಇಲ್ಲೂ ಕೂಡ ಡ್ಯಾಮೇಜ್ ಆಗಿದೆ. ಇಲ್ಲಿ ನೋಡಿ ಕಾಣಿಸ್ತಿದೆಯಾ? ಇಲ್ಲಿ ಓಪನ್ ಆಗಿದೆ. ಇದು ಓಪನ್ ಆಗಿದೆ. ಇದು ಓಪನ್ ಆಗಿದೆ. ಒಟ್ಟಿನಲ್ಲಿ ಇದಕ್ಕೆ ಏನು ಕಾರ ಕೊಟ್ಟು 600 ರೂಪಾಯಿ ಅನಿಸ್ತಿದೆ. ನಿಮ್ಮ ಪ್ರಕಾರ ಇದಕ್ಕೆ ಎಷ್ಟು ಕೊಡ್ಬೋದು ಗೈಸ್? 200
250 150 ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಥರ ಒಟ್ನಲ್ಲಿ ಯಾರು ಯಾಮಾರಬೇಡಿ ಅಷ್ಟೇ.